ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಧನುರ್ಮಾಸದ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಧನುರ್ಮಾಸದಲ್ಲಿ ವಿಷ್ಣು ಪೂಜೆ ಮಾಡೋದು ಯಾಕೆ ಶ್ರೇಷ್ಠ, ಮತ್ತು ಅದರ ಹಿಂದೆ ಇರುವ ಮಹತ್ವ ಏನು, ಮತ್ತು ಅದರ ಹಿಂದೆ ಇರುವಂಥ ಪೌರಾಣಿಕ ಕಥೆಗಳೇನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮತ್ತು ಹಾಗೆ ಧನುರ್ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳನ್ನ ಮಾಡಬಾರ್ದು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ಧನುರ್ಮಾಸದ ವಿಶೇಷತೆನ ತಿಳ್ಕೊಳ್ತಾ ಹೋಗೋಣ. ಈ ಧನುರ್ಮಾಸ ಅಂದ್ರೇ ಎಲ್ಲ ದೇವಸ್ಥಾನಗಳಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ನಡೆಯುತ್ತೆ. ಇದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಇದ್ರ ಮಹತ್ವವೇನು ಅಂತ ನಾವು ನೋಡೋದಾದರೆ, ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳು ಕೂಡ ಅದರದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ. ಆಯಾ ತಿಂಗಳುಗಳಿಗೆ ಅನುಸಾರವಾಗಿ ಆಚರಣೆಗಳು, ಸಂಪ್ರದಾಯಗಳು, ದೇವರ ಪೂಜೆ, ಈ ವಿಧಾನಗಳೆಲ್ಲ ನಡ್ಕೊಂಡು ಬಂದಿದೆ. ತಿಂಗಳುಗಳು ಬದಲಾದಂತೆ ವಾತಾವರಣನೂ ಕೂಡ ಬದಲಾಗ್ತಾ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಮನುಷ್ಯನ ದೇಹ ಕೂಡ ಹೊಂದ್ಕೋಬೇಕಾಗುತ್ತೆ. ಇದರ ಹಿಂದೆ ವೈಜ್ಞಾನಿಕವಾದ ಹಿನ್ನೆಲೆಯೂ ಕೂಡ ಇರುತ್ತೆ. ಸೌರಮಂಡಲದ ರಾಜನಾದ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚರಿಸ್ತಾನೆ. ಈ ಸಂಚಾರಕ್ಕೆ ತೆಗೆದುಕೊಳ್ಳುವ ಅವಧಿ 1 ತಿಂಗಳು. ಡಿಸೆಂಬರ್ 2ನೇ ವೀಕಲ್ಲಿ ಸೂರ್ಯ ದೇವನು ಧನು ರಾಶಿಯನ್ನು ಪ್ರವೇಶಿಸಿದ್ದು ಮಕರ ರಾಶಿಯನ್ನು ಪ್ರವೇಶಿಸಲು 1 ತಿಂಗಳ ಕಾಲನ ತಗೊಳ್ತಾನೆ. ಈ ಅವಧಿಯನ್ನೇ ಧನುರ್ಮಾಸ ಅಂತ ಕರೀತಾರೆ. ಈ ಮಾಸವು ಶುಭಕರವಲ್ಲವೆಂದು ಮದುವೆ, ಗೃಹ ಪ್ರವೇಶ ಮುಂತಾದ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ಯಾಕಂದರೆ ಈ ಪೂರ್ತಿ ತಿಂಗಳು ವಿಷ್ಣುವಿನ ಆರಾಧನೆಗಾಗಿ ಮೀಸಲಾಗಿಡಲಾಗುತ್ತೆ. ಉತ್ಥಾನ ದ್ವಾದಶಿ ಎಂದು ಯೋಗ ನಿದ್ರೆಯಿಂದ ಹೇಳುವಂಥ ಮಹಾವಿಷ್ಣುವು ಧನುರ್ಮಾಸದ ಅರುಣೋದಯದ ಕಾಲವೆಂದು ಹೇಳಲಾಗುತ್ತೆ. ಹಾಗಾಗಿ ಧನುರ್ಮಾಸವು ಶ್ರೀಹರಿಯ ಪೂಜೆಗೆ ತುಂಬ ಶ್ರೇಷ್ಠವಾದಂಥ ಕಾಲ ಅಂತ ಹೇಳಲಾಗುತ್ತೆ. ಬೆಳಗ್ಗೆ ಮುಂಜಾನೆ ಎದ್ದು ಸ್ನಾನ ಮಾಡಿ ನಕ್ಷತ್ರಗಳು ಇನ್ನೂ ಹೊಳೆಯುತ್ತಾ ಇರಬೇಕಾದ್ರೇ ಪೂಜೆಯನ್ನು ಮಾಡಿದರೆ ಅದು ಹೆಚ್ಚು ಶುಭ ಅಂತ ಹೇಳಲಾಗುತ್ತೆ. ಸೂರ್ಯೋದಯಕ್ಕಿಂತ ಮುನ್ನವೇ ಮುಕ್ತವಾಗುವ ಮಾಸವಿದು. ಇದನ್ನು ಧನು ಪೂಜೆ ಅಂತ ಕರೀತಾರೆ. ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲ, ಉತ್ತರಾಯಣ ಹಗಲಿನ ಕಾಲ. ಆದರೆ ಈ ಧನುರ್ಮಾಸವು ರಾತ್ರಿ ಮತ್ತು ಹಗಲು ಎರಡೂ ಸೇರಿದ ಸಮಯ ಅಂತ ಹೇಳಲಾಗುತ್ತೆ. ಅದರಿಂದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಯಾರು ಭಗವಂತನನ್ನು ಪೂಜಿಸಿ ನೈವೇದ್ಯನ ಅರ್ಪಿಸ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ಧನುರ್ಮಾಸದಲ್ಲಿ ವಿಶೇಷವಾಗಿ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಪಾರಾಯಣ, ಪುರುಷ ಸೂಕ್ತಂ, ಶ್ರೀ ವಿಷ್ಣು ಸೂಕ್ತಂ ಅಥವಾ ನಾರಾಯಣ ಉಪನಿಷತ್ತನ್ನು ಪಠಣ ಮಾಡಲಾಗುತ್ತೆ. ಕೆಲವರು ಮಹಾವಿಷ್ಣುವಿನೊಂದಿಗೆ ಮಹಾಲಕ್ಷ್ಮಿಯನ್ನು ಪೂಜಿಸ್ತಾರೆ. ಹೀಗೆ ಪೂಜಿಸೋದ್ರಿಂದ ಸಂಪತ್ತು ಒಲಿದು ಬರುತ್ತೆ ಅಂತ ಹೇಳಲಾಗುತ್ತೆ. ಹಿಂದೆ ದೇವರಾಜನಾದ ಇಂದ್ರನು ರಾಜ್ಯವನ್ನು ಕಳೆದುಕೊಂಡಾಗ ಶಚಿದೇವಿಯು ಹುಗ್ಗಿಯ ನೈವೇದ್ಯವನ್ನು ವಿಷ್ಣುವಿಗೆ ಅರ್ಪಿಸಿ ಶ್ರೀಹರಿಯೊಂದಿಗೆ ಮಹಾಲಕ್ಷ್ಮಿಯನ್ನು 12 ನಾಮಗಳಿಂದ ಸ್ತುತಿಸಿದಳೆಂದು ಹೇಳಲಾಗುತ್ತೆ. ಇದರ ಫಲವಾಗಿ ಇಂದ್ರನು ರಾಜ್ಯವನ್ನು ಮರಳಿ ಪಡೆದೆನು ಎನ್ನುವ ಒಂದು ಪುರಾಣ ಕಥೆ ಇದೆ. ಈ ಧನುರ್ಮಾಸದ ಆಚರಣೆ ಹೇಗೆ ಅಂತ ನಾವು ನೋಡಿದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸ್ನಾನವನ್ನು ಮುಗಿಸ್ಕೊಂಡು ಸೂರ್ಯ ಹುಟ್ಟುವುದಕ್ಕೆ ಮೊದಲೇ ಪೂಜೆಯನ್ನು ಮುಗಿಸ್ಬೇಕು. ಆಕಾಶಗಳು ನಕ್ಷತ್ರದಲ್ಲಿ ಕಾಣುವ ಸಮಯದಲ್ಲಿ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಮತ್ತು ಪ್ರತಿನಿತ್ಯ ದೇವರಿಗೆ ಹುಗ್ಗಿಯನ್ನು ಅರ್ಪಿಸೋದು ತುಂಬ ಶ್ರೇಷ್ಠವಾಗಿದೆ. ಧನುರ್ಮಾಸದ 1 ದಿನ ವಿಷ್ಣುವಿಗೆ ಪೂಜೆ ಮಾಡಿದರೆ 1000 ವರ್ಷದ ಪೂಜೆ ಮಾಡಿದಂಥ ಫಲ ದೊರೆಯುತ್ತೆ. ಧನುರ್ಮಾಸದ ಪೌರಾಣಿಕ ಕಥೆಗಳು 2 ಮುಖ್ಯ ಘಟನೆಗಳನ್ನ ಒಳಗೊಂಡಿದೆ. ಅದ್ಯಾವುದು ಅಂತ ನೋಡೋದಾದರೆ, ಮೊದಲನೆಯದಾಗಿ ಸೂರ್ಯದೇವನು ಬ್ರಹ್ಮದೇವರು ಸೂರ್ಯನಿಗೆ ನೀಡಿದ ಶಾಪ ಮತ್ತು ಆ ಶಾಪದಿಂದ ವಿಮೋಚನೆ ಪಡೆಯಲು ಸೂರ್ಯನ ವಿಷ್ಣುವನ್ನು ಪೂಜಿಸಿದ್ದು. ಎರಡನೇದಾಗಿ ಶತ್ರುಗಳನ್ನು ಜಯಿಸಲು ಪಾಂಡವರು ಮತ್ತು ಶ್ರೀಕೃಷ್ಣನಿಗೆ ಸಹಾಯ ಮಾಡಲು ನಾರದರ ಮಾರ್ಗದರ್ಶನದಲ್ಲಿ ದ್ರೌಪದಿಯು ಹುಗ್ಗಿಯನ್ನು ವಿಷ್ಣುವಿಗೆ ಸಮರ್ಪಿಸಿದ್ದು. ಮೊದಲನೇ ಕತೆ, ಪೌರಾಣಿಕ ಕಥೆ ಏನು ಅಂತ ನೋಡೋದಾದರೆ, ಬ್ರಹ್ಮ ಮತ್ತು ಸೂರ್ಯರ ದೇವರ ನಡುವಿನ ಒಂದು ನಡೆದ ಘಟನೆ. ಒಮ್ಮೆ ಬ್ರಹ್ಮದೇವರು ಹಂಸರೂಪದಲ್ಲಿ ಲೋಕ ಸಂಚಾರ ಮಾಡ್ತಾ ಇದ್ದಾಗ ಸೂರ್ಯದೇವರು ತಮ್ಮ ತೇಜಸ್ವಿಯಿಂದ ಹಂಸರೂಪದ ಬ್ರಹ್ಮನ ಮೇಲೆ ಅತಿಯಾದ ಶಾಖವನ್ನು ಬೀರಿ ಅವರ ಮೇಲೆ ಕೋಪನ ತರಿಸ್ತಾರೆ. ಕೋಪಗೊಂಡ ಬ್ರಹ್ಮದೇವ ಸೂರ್ಯದೇವರಿಗೆ ನಿನ್ನ ತೇಜಸ್ಸು ಕ್ಷೀಣಿಸಲಿ ಅಂತ ಶಾಪನ ಕೊಡ್ತಾರೆ. ಸೂರ್ಯದೇವರಿಗೆ ಕಾಂತಿ ಕಳೆದುಕೊಂಡಿದ್ದರಿಂದ ಭೂಮಂಡಲದಲ್ಲಿ ಕಷ್ಟಕಟ್ಟಲೆಗಳು ಉಂಟಾಗಿ ಮತ್ತು ಋಷಿ ಮುನಿಯರು ಪೂಜೆಗಳಿಗೆ ಅಡ್ಡಿಯಾಯಿತು. ದೇವತೆಗಳು ಮತ್ತು ಮುನಿಗಳು ಬ್ರಹ್ಮದೇವರಿಗೆ ತಪಸ್ಸನ್ನ ಮಾಡ್ತಾರೆ. ಆಗ ಬ್ರಹ್ಮದೇವನು ಸೂರ್ಯದೇವರಿಗೆ ಧನುರ್ಮಾಸದಲ್ಲಿ ಮೊದಲ ಜಾವದಲ್ಲಿ ವಿಷ್ಣುವನ್ನು ಪೂಜಿಸಿದರೆ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಸೂರ್ಯದೇವನು ಇದನ್ನು ಆಚರಿಸಿ ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ತಮ್ಮ ತೇಜಸ್ಸನ್ನು ಪುನಃ ಪಡೆದುಕೊಂಡ್ರು ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಇನ್ನು ಎರಡನೇ ಪೌರಾಣಿಕ ಕಥೆ ಏನು ಅಂತ ಅಂದರೆ, ಪಾಂಡವರು ಮತ್ತು ಶ್ರೀಕೃಷ್ಣನ ಕಥೆ. ಮಹಾ
ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ನಾರದರು ಯುಧಿಷ್ಠಿರನಿಗೆ ಧನುರ್ಮಾಸದಲ್ಲಿ ವಿಷ್ಣುವಿನ ಪೂಜೆಯ ಮಹತ್ವ ಏನು ಅಂತ ವಿವರಣೆನ ನೀಡ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿಗೆ ಉಗ್ಗಿಯನ್ನು ಸಮರ್ಪಿಸಿದರೆ ಶತ್ರುಗಳಿಂದ ಜಯಿಸಬಹುದು ಅಂತ ಹೇಳಿಬಿಟ್ಟು ನಾರದರು ಪಾಂಡವರಿಗೆ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಶಚೀದೇವಿಯು ಇಂದ್ರನ ರಾಜ್ಯವನ್ನು ಮರಳಿ ಪಡೆಯಲು ವಿಷ್ಣುವಿಗೆ ಉಗ್ಗಿಯನ್ನು ಅರ್ಪಿಸಿದ ಕಥೆಯನ್ನು ಯುಧಿಷ್ಠಿರನಿಗೆ ಹೇಳಿ ಪ್ರೇರೇಪಿಸ್ತಾರೆ. ಇದರಂತೆ ಪಾಂಡವರು ಶ್ರೀಕೃಷ್ಣನಿಗೆ ಧನುರ್ಮಾಸದ ಪೂಜೆಯನ್ನು ಮಾಡಿದ್ದಾರೆ. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ದ್ರೌಪದಿಯು ಪ್ರತಿದಿನ ಬೆಳಗ್ಗೆ ಬೇಗನೆ ಉಗ್ಗಿಯನ್ನು ತಯಾರಿಸಿ ಶ್ರೀಕೃಷ್ಣನಿಗೆ ನೀಡುತ್ತಿದ್ದಳು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗೆ ಧನುರ್ಮಾಸಕ್ಕೆ ಅದರದೇ ಆದ ಒಂದು ಆಚರಣೆ ಇದೆ. ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸ್ಕೋಬೋದು. ಹಾಗಾಗಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡದೆ ನಮ್ಮ ಪೂರ್ತಿ ಸಮರ್ಪಣೆಯನ್ನು ವಿಷ್ಣು ದೇವರಿಗೋಸ್ಕರ ಅರ್ಪಿಸೋದು ತುಂಬ ಮುಖ್ಯ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಧನುರ್ಮಾಸದ ಆಚರಣೆ, ಪೌರಾಣಿಕ ಕಥೆ ಮತ್ತು ಮಹತ್ವವಾಗಿತ್ತು. ಈ ಧನುರ್ಮಾಸದಲ್ಲಿ ವಿಷ್ಣು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.